ಫೈನಾನ್ಸ್ ಮಾಲೀಕನ ಬಾರ್ಬರ ಹತ್ಯೆ. ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯ ವೆಂಕಟೇಶ್ವರ ಕಾಂಪ್ಲೆಕ್ಸ್ನ ಫೈನಾನ್ಸ್ ಒಂದರ ಮಾಲೀಕನನ್ನ ಫೈನಾನ್ಸ್ ಎದುರು ಮಾರಕಾಸ್ತ್ರಗಳಿಂದ ಇರಿದು ಬಾರ್ಬರವಾಗಿ ಹತ್ಯೆ ಮಾಡಿದ ಘಟನೆ ಗುರುವಾರ ಸಂಜೆ ನಡೆದಿದೆ. ಸಿದ್ದೇಶ್ವರ ಕಾಲೋನಿ ನಿವಾಸಿ 45 ವರ್ಷದ ಫೈನಾನ್ಸ್ ಮಾಲೀಕ ಅನಿಲ್ ರಾಠೋಡ್ ಕೊಲೆಯಾದ ವ್ಯಕ್ತಿ. ಈತ ಮಾಜಿ ಸಚಿವ ರೇವು ನಾಯಕ್ ಬೆಳಗಮಗಿ ಅವರ ಸಂಬಂಧಿ. ರಿಯಲ್ ಎಸ್ಟೇಟ್, ಫೈನಾನ್ಸ್ ಹಾಗೂ ಬಡ್ಡಿ ದಂಧೆ ಮಾಡುತ್ತಿದ್ದ ಎಂದು ಮೂಲಗಳು ತಿಳಿಸಿವೆ. ಮೃತನಿಗೆ ಪತ್ನಿ ಹಾಗೂ 2 ಮಕ್ಕಳಿದ್ದಾರೆ. ಸ್ಥಳಕ್ಕೆ ಮಾಜಿ ಸಚಿವ ರೇವು ನಾಯಕ್ ಬೆಳಮಗಿ ಹಾಗೂ ಕುಟುಂಬಸ್ಥರು ಭೇಟಿ ನೀಡಿದರು. ಬಡ್ಡಿ ಜಗಳಕ್ಕೆ ಮರ್ಡರ್. ಖಾಸಗಿ ಫೈನಾನ್ಸ್ ಮಾಲೀಕ ಅನಿಲ್ ರಾಠೋಡ್ ಕಾನೂನು ಅಭ್ಯಾಸ ಮಾಡಿದ್ದರೂ ಖಾಸಗಿ ಫೈನಾನ್ಸ್ ಹಾಗೂ ಬಡ್ಡಿ ದಂಧೆ ಜೊತೆಗೆ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುತ್ತಿದ್ದ. ವ್ಯವಹಾರದಲ್ಲಿನ ವೈಮನಸ್ಸು ಕೊಲೆಗೆ ಕಾರಣ ಆಗಿರಬಹುದು ಎಂದು ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ ಅನಿಲ್ ವಿರುದ್ಧ ಇಲ್ಲಿಯವರೆಗೆ ಯಾವುದೇ ದೂರು ಇರಲಿಲ್ಲ. ಅವರು ಯಾರ ವಿರುದ್ಧ ದೂರು ಕೊಟ್ಟ ಹಿನ್ನೆಲೆಯೂ ಕಂಡು ಬಂದಿಲ್ಲ. ಬಡ್ಡಿ ವ್ಯವಹಾರ ಜೀವ ತೆಗೆಯಿತೆ ಎಂದು ಜನರು ಮಾತಾಗಿದೆ. ಘಟನೆಯ ಬಗ್ಗೆ ಮಾಹಿತಿ ತಿಳಿಯುತ್ತಲೇ ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಡಿ, ಡಿಸಿಪಿ ಪ್ರವೀಣ್ ನಾಯಕ್, ಎಸಿಪಿ ಶರಣಪ್ಪ ಸುಬೇದಾರ್, ಪಿಐಗಳಾದ ಗುರ್ಲಿಂಗಪ್ಪ ಗೌಡ ಪಾಟೀಲ್, ಮಾಂತೇಶ್ ಪಾಟೀಲ್, ವಾಜೀದ್ ಪಟೇಲ್, ಚಂದ್ರಶೇಖರ್ ತಿಗಡಿ, ಸಂಚಾರ ಪಿಐ ಶಕೀಲ್ ಅಂಗಡಿ ಹಾಗೂ ಬೆರಳಚ್ಚು ತಜ್ಞರು ಭೇಟಿ ನೀಡಿ ಸಾಕ್ಷಿ ಕಲೆ ಹಾಕಿದ್ದಾರೆ. ತಡರಾತ್ರಿ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನಂತರ ಈ ವಿಷಯ ಕುರಿತಂತೆ ಮಾಧ್ಯಮದವರೊಂದಿಗೆ ಮಾತನಾಡಿದ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಬಿ, ಶಿವಕುಮಾರ್ ಬಿ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ಪಿ ಟೈಮ್ಸ್ ನ್ಯೂಸ್ ಚಾನೆಲ್. ನಮ್ಮ ಚಾನಲನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣ ಬಂದಿದೆ. ಅದರಲ್ಲಿ ಮೃತರಾದ ಹೆಸರು ಅನಿಲ್ ರಾಠೋಡ್ ಅಂತ, ಸುಮಾರು 45 ವರ್ಷ. ಅವರು ವಿವಾಹಿತರಾಗಿದ್ದಾರೆ ಮತ್ತು ನಮಗೆ ಬಂದ ಪ್ರಾಥಮಿಕ ಮಾಹಿತಿ ಪ್ರಕಾರ ಅವರು ಒಂದು ಖಾಸಗಿ ಫೈನಾನ್ಸ್ ಅನ್ನು ಮಾಡ್ತಾರೆ ಮತ್ತು ವಕೀಲರು ಕೂಡ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾರೆ. ಕೆಲವು ನಮಗೆ ಪ್ರಾಥಮಿಕ ಮಾಹಿತಿ ತಿಳಿದಂತೆ ಅದರ ಪ್ರಕಾರ ಅವರಿಗೆ ಪರಿಚಯ ಇರೋರು 3 ದಿನ ಬಂದು ಮಾಡ್ತಾರೆ. ಈಗ ಅದರ ಬಗ್ಗೆ ಈಗಾಗಲೇ ನಾವು 3 ವಿಶೇಷ ತಂಡಗಳನ್ನು ಮಾಡಿದ್ದೀವಿ. ಎಸಿಪಿಗಳಲ್ಲಿ ಆದಷ್ಟು ಬೇಗ ಆರೋಪಿಗಳನ್ನು ಬಂಧಿಸ್ತೀವಿ ಮತ್ತು ಈ ಘಟನೆಗೆ ಏನು ಕಾರಣ, ಏನು ಕೆಲಸ ಮಾಡ್ತೀವಿ ಸರ್? ಅಡ್ವೊಕೇಟ್ ಆದ್ಮೇಲೆ ಏನು ಪ್ರೈವೇಟ್ ಫೈನಾನ್ಸ್ ಮಾಡ್ತಾ ಇದ್ವಿ ಅಂತ. ಮತ್ತು ಇದೇ ಸ್ಟೇಷನ್ ಬಜಾರ್ ಸ್ಟೇಷನ್ ಲಿಮಿಟ್ಸಲ್ಲಿ ವ್ಯಾಪ್ತಿಯಲ್ಲಿ ವಾಸ ಆಗಿತ್ತು ಮತ್ತು ಅಪರಾಧ ಹಿನ್ನೆಲೆಯಿಂದ ನಾವು ಕೊಲೆ ಆಗ್ತದೆ. ಯಾವುದೋ ಅಪರಾಧ ಹಿನ್ನೆಲೆ ಇಲ್ಲ ಮತ್ತು ಯಾವುದೋ ಇವ್ರ ಮೇಲೆ ದೂರ ಆಗಲಿ, ಇವರಿಂದ ದೂರ ಆಗಲಿ ಯಾವುದೇ ಸ್ಟೇಷನ್ ಹಣದ ವಿಚಾರವಾಗಿ ಎಲ್ಲರಿಗೂ ಏನಾದ್ರು ಕಂಪ್ಲೇಂಟ್ ಇಲ್ಲ ಇಲ್ಲಿವರೆಗೆ ಯಾವುದೇ ಆಗಿಲ್ಲ. ಅದ್ರ ಬಗ್ಗೆ ಕೇಳಿದ್ದೀವಿ. ಹಣಕಾಸಿನ ವಿಚಾರಕ್ಕೆ ಯಾವುದೇ ಬೇರೆ ಆಗಿಲ್ಲ. ಮತ್ತು ಈಗ ಇಮಿಡಿಯೇಟ್ ರೀಸನ್ ಏನು ಕೊಲೆ ಮಾಡಲಿಕ್ಕೆ ಅನ್ನೋದಕ್ಕೆ ಆರೋಪಿಗಳಿಗೆ ಆಲ್ರೆಡಿ ನಾವು ವಿಶೇಷ ತಂಡಗಳನ್ನು ಮಾಡಿದ್ವಿ. ಆದಷ್ಟು ಬೇಗ ಆರೋಪಿಗಳನ್ನು ವಶಪಡಿಸಿಕೊಂಡಿದ್ದೀವಿ ಮತ್ತು ಕೊಲೆಗೆ ಇಮಿಡಿಯೇಟ್ ರೀಸನ್ ಏನಂತ ಹರಿತವಾದ ಆಯುಧಗಳಿಂದ ಕೆಲವು ನಮಗೆ ವೈಜ್ಞಾನಿಕ ಸಾಕ್ಷಿಗಳು ಬರ್ತಿದೆ. ಅದರ ಮೇರೆಗೆ ನಾವು ಪ್ರಾಥಮಿಕವಾಗಿ ನೋಡಿದ ಪ್ರಕಾರ 3 ಜನ ಅವರಿಗೆ ಪರಿಚಯ ಇರುವ ಆರೋಪಿಗಳು ಬಂದು ಹಲ್ಲೆ ಮಾಡೋದು. ಆದರೂ ಕೂಡ ಅವರಿಗೆ ಬೇರೆ ಯಾರಾದರೂ ಸಹಕಾರ ನೀಡಿದ್ದಾರೆ ಅಥವಾ ಬೇರೆ ಯಾರು ಉದ್ದೇಶ ಇದ್ದಾರೆ ನಾವು ತನಿಖೆ ಈ ಹಂತದಲ್ಲಿ ಯಾವ ರೀತಿ ಮಾಡ್ತೀವಿ. ಆರೋಪಿಗಳ ಒಂದು ಬಂಧನದ ನಂತರ ಅವರ ಒಂದು ವಿಸ್ತೃತವಾದ ವಿಚಾರಣೆ ಏನೇನು ಕಾರಣ ಇದೆ ಮತ್ತು ಇವರಿಗೆ ಆರೋಪಿಗಳಿಗೆ ಮತ್ತು ಏನು ಮುಖರಾಗಿದ್ದಾರೆ ಅವರಿಗೂ ಕೂಡ ಏನಾದರೂ ಇತ್ತೀಚೆಗೆ ಏನಾದರೂ ಭಿನ್ನಾಭಿಪ್ರಾಯ ಅಥವಾ ಜಗಳ ಆಗಿತ್ತ, ಹಣಕಾಸಿನ ವಿಚಾರ ಎಲ್ಲ ಆಯಾಮಗಳಲ್ಲಿ ನಾವು ತನಿಖೆ ಮಾಡಿದ್ದೀವಿ. ಆದಷ್ಟು ಬೇಗ ಆರೋಪಿಗಳನ್ನು ಇದೆ ನಾವು ಆಫೀಸ್ ಅವರ ಕಚೇರಿ ತರ ಕಾಣಿಸ್ತಾರೆ. ಘಟನೆ ಆದಾಗ ಒಳ್ಳೆ ಗೊತ್ತಿದ್ದೆ ಪ್ಲಾನ್ ಮಾಡಿ ಕೆಲವು ಇದ್ರ ಪ್ರಕಾರ ನಮಗೆ ಅವ್ರ ಪರಿಚಯ ಅವರೇ ಮಾಡಿದಾರೆ ಅಂತ. ಬಟ್ ಎನಿವೆ ವಿ ವಿಲ್ ಇನ್ವೆಸ್ಟಿಗೇಟ್.